ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಥ ಆ್ಯಂಡ್ ಆಕಾಶ್ ಚಾನಲ್. ನೋಡಿ ಫ್ರೆಂಡ್ಸ್, ನಾವು ಇದಾಗಿದೆ ಮಿನಿ ಬ್ಲಾಗು ಗಣಪತಿದು. ಸೊ ನಾವು ನಮ್ಮ ಹಬ್ಬಕ್ಕೆ ಅಂತ ನಮ್ಮ ಅತ್ತೆ ಊರಿಗೆ ಹೋಗ್ತಾಯಿದ್ವಿ. ಇದು ಆನ್ ದ ವೇ ಫ್ರೆಂಡ್ಸ್. ಇಲ್ಲಿ ಟಿಫನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವಿಲ್ಲಿ ಯಾವಾಗಲಾದ್ರೂ ಊರಿಗೆ ಹೋದರೆ ಇದೇ ಹೋಟೆಲ್ ಫ್ರೆಂಡ್ಸ್, ನಮ್ಮ ಫೇವ್ರೇಟ್. ಸೊ ಇಲ್ಲಿ ಬಂದುಬಿಟ್ಟು ನಾವೆಲ್ಲ ಟಿಫಿನ್ ಮಾಡ್ತಾಯಿದ್ವಿ. ನನ್ನ ಹಸ್ಬೆಂಡು ನನ್ನ ಮಗ ಒಂದು ಕಡೆ ಕೂತ್ರೆ, ನಾನು ನನ್ನ ಮಗಳು ಒಂದು ಕಡೆ ಕೂತಿದ್ವಿ. ಸೊ ಅಲ್ಲಿ ಪೂರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಪೂರಿನ ತಿಂದ್ಕೊಂಡು ಹೋಗ್ತಾಯಿದ್ವಿ. ಸೊ ಟಿಫನ್ ಮಾಡಿಬಿಟ್ಟು ಅಲ್ಲಿಂದ ನಾವು ಬಂದ್ವಿ ಫ್ರೆಂಡ್ಸ್ ಇಲ್ಲಿಗೆ ಚಿಕ್ಕೋಡಿಗೆ. ಇದು ನೋಡಿ ಫ್ರೆಂಡ್ಸ್, ಚಿಕ್ಕೋಡಿ ಸರ್ಕಲ್ಲು. ಸೊ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಸ್ವಲ್ಪ ಹಬ್ಬಕ್ಕೆಲ್ಲ ಇದು ತೊಗೊಂಡು ಫ್ರೆಂಡ್ಸ್, ಅಂದರೆ ಲೈಕ್ ಹಣ್ಣು ಮತ್ತು ಏನೋ ಹೂವೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ತೊಗೊಂಡ್ವಿ. ಸೊ ಪ್ರತಿ ವರ್ಷ ನಾವು ಊರಿಗೆ ಬರೋದು ಫ್ರೆಂಡ್ಸ್ ಹಬ್ಬಕ್ಕೆ, ನಮ್ಮ ಅತ್ತೆ ಮನೇಲಿ. ನೋಡಿ ನನ್ನ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಹಣ್ಣು ತೊಗೋತಾ ಇದ್ದಾರೆ ಪೂಜೆಗಂತ. ಸೊ ನಾನು ಸ್ವಲ್ಪ ಮುಂದೆ ಹೋಗಿಬಿಟ್ಟು ಹೂ ತೊಗೊತಾ ಇದ್ದೆ ಫ್ರೆಂಡ್ಸ್, ಪೂಜೆಗೆ ಬೇಕಲ್ವಾ ಅದಕ್ಕೆ. ಸೊ ಹೂ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ಹೋದ್ವಿ, ನಮ್ಮೂರಿಗೆ ಹೋದ್ವಿ ಫ್ರೆಂಡ್ಸ್. ಇದು ನಂದಿ ಕ್ರಾಸ್, ನಮ್ಮ ಅತ್ತೆ ಊರು ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಊರು. ಸೊ ಈ ಕ್ರಾಸಿಂದ ಏನಂದರೆ 1 ಕಿಲೋಮೀಟ್ರ್ ಒಳಗಿದೆ ಫ್ರೆಂಡ್ಸ್ ನನ್ನ ಅತ್ತೆ ಊರು. ಸೊ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ, ಕೀಟ್ಲೆ ಮಾಡ್ತಾ ಇದ್ದಾನೆ. ಇದು ಬಂದುಬಿಟ್ಟು ನಮ್ಮ ಅತ್ತೆ ಮನೆ ಫ್ರೆಂಡ್ಸ್. 2 ಮನೆ ಇದೆ. ಇದು ಹೊಸ ಮನೆ, ಹಳೆ ಮನೆ ಇಲ್ಲಿದೆ. ಸೊ ಹೋದ ತಕ್ಷಣ ಅವರೆಲ್ಲ ಗಣಪತಿ ಎಲ್ಲ ತರಲಿಕ್ಕೆ ಇದು ಮಾಡಿದರು. ನಾವು ಹೋದ ತಕ್ಷಣ ಗಣಪತಿ ತೊಗೊಂಡ್ರು ಫ್ರೆಂಡ್ಸ್. ಇದು ನೋಡಿ ನಮ್ಮ ಗಣಪತಿ, ನನ್ನ ಮಗ, ನನ್ನ ಮಗಳು, ನನ್ನ ಹಸ್ಬೆಂಡು ಗಣಪತಿ ಹಿಡ್ಕೊಂಡಿರೋರು ನನ್ನ ಭಾವ ಫ್ರೆಂಡ್ಸ್. ಇವು ನಮ್ಮ ಭಾವನ ಮಗ ಗಣಪತಿ ತೊಗೊಂಡು ಬಂದರು. ನಮ್ಮ ಅತ್ತೆ ಎಲ್ಲ ನಿವಾಳದೆಲ್ಲ ಅಂತಾರಲ್ಲ, ಅದೆಲ್ಲ ತೆಗೆದ್ರು ಫ್ರೆಂಡ್ಸ್. ಸೊ ನಾನು ರೆಡಿ ಆಗ್ತಾಯಿದ್ದೆ. ಸೊ ಇವರೆಲ್ಲ ಬಂದರು ಅಂತ ನಮ್ಮ ಅತ್ತೆ ಇದು ಮಾಡ್ತಾಯಿದ್ರು. ನಾನು ಕೂಡ ಬೇಗ ರೆಡಿ ಆಗಿದ್ಮೇಲೆ, ಇದು ನಮ್ಮ ಗಣಪತಿ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಸೊ ಈ ಥರ ಡೆಕೋರೇಷನ್ ಮಾಡಿಸಿದ್ವಿ ನಮ್ಮ ಹಸ್ಬೆಂಡ್ ಜೊತೆಗೆ. 1-2 ಫೋಟೋಸು ಫ್ಯಾಮಿಲಿ ಜೊತೆಗೆ. ಇದು ನೋಡಿ ಫ್ರೆಂಡ್ಸ್, ನಾನು ರೆಡಿಯಾಗಿ ಆರತಿ ಮಾಡ್ತಾಯಿದ್ದೀನಿ. ನನ್ನ ಮಗಳು, ನನ್ನ ಭಾವನ ಮಗ ಫ್ರೆಂಡ್ಸ್. ಮತ್ತು ಅಲ್ಲಿಂದ ನಾವು ಹೊಟ್ವಿ ನಮ್ಮ ಮನೆ ದೇವರಿಗೆ ಫ್ರೆಂಡ್ಸ್, ಹಳಸಿದ್ನಾಥ್ ಅಂತ ನಮ್ಮೂರಲ್ಲೇ ಇದೆ. ಸ್ವಲ್ಪ ಹಿಂಗೆ ಸ್ವಲ್ಪ ಬೆಟ್ಟದ ಮೇಲೆ ಇದೆ, ಅದು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ವೀಕ್ಲಿ ಇದ್ರ ವಾರ ಫ್ರೆಂಡ್ಸ್, ಅಂದರೆ ಲೈಕ್ ಸಂಡೇ ಭಾನುವಾರ ಯಾವಾಗಲೂ ಈ ದೇವ್ರ ವಾರ ಫ್ರೆಂಡ್ಸ್ ಇದು. ಸೊ ನಾವು ಊರಿಗೆಲ್ಲ ಹೋದಾಗ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟೇ ಬರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಶಾಂತ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಹೋದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಇಷ್ಟು ದೊಡ್ಡದಿದೆ ಫ್ರೆಂಡ್ಸ್ ಇದು. ಸೊ ಅಲ್ಲಿ ಒಂದಿರಲಿ ಅಂತ, ನಮ್ಮದೊಂದು ಇರಲಿ ಅಂತ 12 ಸೆಲ್ಫಿ ತೆಗೆದ್ವಿ. ನನ್ನ ಮಗ ನೋಡಿ ಹೆಂಗೆ ಬಾಯ್ ಬಿಡ್ತಿದ್ದಾನೆ. ಇದು ದೇವ್ರ ಫ್ರೆಂಡ್ಸ್ ಅಲ್ಲಿರೋದು, ಹಳಸಿದ್ನಾಥ್ ಅಂತ. ಇದು ಫೋಟೋ ಬಂದಿದೆ ನೋಡಿ, ಈ ಫ್ರೆಂಡ್ಸ್ ಇದು. ಸೊ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಸೊ ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದ್ವಿ. ಒಂದು ಹಾಫ್ ಆನ್ ಅವರ್, ಒಂದು 5 ನಿಮಿಷ ಆಗುತ್ತೆ ಫ್ರೆಂಡ್ಸ್ ಆ ದೇವಸ್ಥಾನದಿಂದ ನಮ್ಮ ಮನೆಗೆ. ಸೊ ಮನೇಲೆಲ್ಲ ಅಡುಗೆ ಮಾಡಿಟ್ಟಿದ್ರು. ನಮ್ಮ ಭಾವನ ಮಗಳು ಇದು ಊಟ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್. ಅತ್ತೆ ಎಲ್ಲ ಊಟ ಮಾಡ್ತಾಯಿದ್ದಾರೆ, ನಮ್ಮ ಭಾವ ಮಲಗಿದ್ದಾರೆ, ನನ್ನ ಮಗ ಇದು ಮಾಡ್ತಾಯಿದ್ದಾನೆ ನೋಡಿ. ಸೊ ನೋಡಿ, ಇದು ಬಂದುಬಿಟ್ಟು ನಮ್ಮ ಮನೆ ಅಂತ ಕ್ಯೂಟಾಗಿದ್ದಾನಲ್ಲ ತುಂಬ. ನಮ್ಮ ಅತ್ತೆ ಎಲ್ಲ ನಮ್ಗೆ ಇದು ಹಾಕ್ಕೊಡ್ತಿದ್ರು ಫ್ರೆಂಡ್ಸ್, ಸಾಂಬಾರೆಲ್ಲ ಊರಿಗೆ ಒಯ್ರಿ ಅಂತ ಎಲ್ಲ ಇದು ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಮಾಡ್ರನ್ ಮನಿ ಫ್ರೆಂಡ್ಸ್ ಇದು. ಏನು ಗೊತ್ತಾ, ಹಾಲದು ಏನು ಕುಡಿಯೋದೇ ಇಲ್ಲ ಇದು. ಇದಕ್ಕೆಲ್ಲ ಸ್ಪೆಷಲ್ಲಾಗೇ ಬೇಕು, ಲೈಕ್ ಬೇಕ್ರಿ ಐಟಮ್ಸು, ಈ ಥರ ಚುರುಮುರಿ ಈ ಥರ ಬೇಕು. ನಮ್ಮ ಅತ್ತೆ ನೋಡಿ ಆ ಬ್ಯಾಗಲ್ಲೆಲ್ಲ ಹಾಕ್ತಾಯಿದ್ದಾರೆ, ನಾವು ಊರಿಗೆ ಒಯ್ಲಿಕ್ಕೆ ಏನೇನು ಒಯ್ಬೇಕಲ್ಲ ಅದೆಲ್ಲ ಕೊಡ್ತಾ ಇದ್ದಾರೆ ಇವರು ನಮ್ಮ ಅತ್ತೆ ಫ್ರೆಂಡ್ಸ್. ಸೊ ಎಲ್ಲ ಪ್ರತಿಯೊಂದೂ ಅವರೇ ಮಾಡೋದು ಫ್ರೆಂಡ್ಸ್ ಇಲ್ಲಿ. ಇದು ನೋಡಿ, ಇದು ನಮ್ಮ ಕಡೆ ಒಂದು ಸಂಪ್ರದಾಯ ಇದೆ ಫ್ರೆಂಡ್ಸ್. ನಾವು ಹೋಗುವಾಗ ಬರುವಾಗ ನಮ್ಮ ದೊಡ್ಡ ಅತ್ತೆಗೆ ಈ ಥರ ಕುಂಕುಮ ಹಚ್ಚಿ ಕೈ ಕಾಲು ಮುಗಿತೀವಿ ಫ್ರೆಂಡ್ಸ್, ಪ್ರತಿ ಸಲ ಹೋದಾಗ ಬರೋವಾಗ. ಸೊ ಇಲ್ಲಿಂದ ನಾವು ಹೊರಟ್ವಿ ಫ್ರೆಂಡ್ಸ್ ನಮ್ಮೂರಿಗೆ. ಸೊ ರಜಾ ಇದೆ ಅಂತ ನನ್ನ ಮಕ್ಕಳು ಇಲ್ಲೇ ಇದ್ದರು. ಸೊ ನಮ್ಗೆ ಹೋಗಲಿಕ್ಕೆ ಈವ್ನಿಂಗ್ ಆಯಿತು ಫ್ರೆಂಡ್ಸ್, 7 o'clock. ಇದಾಗಿದೆ ಮಿನಿ ವ್ಲಾಗ್ ಗಣಪತಿದು. ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.